ಬೇಕಾಗ್ತದೆ. ನಮ್ಮನ್ನ ಜವಾಬ್ದಾರಿ ಅದು. ಜನ ನಮಗೆ ಓಟ್ ಹಾಕಿದ್ದಾರೆ, ನಮ್ಮ ಏರಿಯಾ ಚೆನ್ನಾಗಿ ಇಟ್ಕೋ, ರೋಡ್ ಮಾಡು, ನೀರು ಕೊಡು, UGD ಮಾಡು, ಕರೆಂಟ್ ಕೊಡು, ನಮಗೆ ಡ್ರೈನೇಜ್ ಕೊಡು, ನಮಗೆ ನಮ್ಮ ಏರಿಯಾದಲ್ಲಿರುವಂಥ ಕಸವನ್ನು ಆಚೆ ಹಾಕಿ ಸ್ವಚ್ಛ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಅದಕ್ಕೊಂದು ಕಾನೂನನ್ನು ಇದು ಮಾಡಬೇಕು, ನಾವು ಅದೊಂದು ಟೀಮ್ ಮಾಡಬೇಕು ಅಂದಾಗ ಆ ಟೈಪಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಜಿಲ್ಲಾಧಿಕಾರಿಗಳಿಗೂ. ಆಮೇಲೆ ಕೋಲಾರ ಪೌರ ಕಾರ್ಮಿಕರ ಬಗ್ಗೆ ಹೇಳಿದ್ರೆ, ಆಮೇಲೆ ಇಲ್ಲಿ ಹೇಳ್ತಾ ಇದ್ರು ಅವ್ರ ಬಗ್ಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ. ಪೌರ ಕಾರ್ಮಿಕರಿಗೆ ಪ್ರತಿಯೊಂದು ತಿಂಗಳು 2 ತಿಂಗಳಿಗೊಮ್ಮೆ ಅವ್ರಿಗೆ ಹೆಲ್ತ್ ಚೆಕಪ್ ಎಲ್ಲವನ್ನು ಮಾಡೋದಕ್ಕೆ ಪ್ರಾವಿಷನ್ ಇದೆ, ಮಾಡಲೂಬೇಕು, ಮಾಡಿಕೊಳ್ಳಬೇಕು. ಅವರು ಅದರಲ್ಲಿ ಏನು ಹಿಂದೆ ಹೋಗಂಗೇನು ಇಲ್ಲ, ಅದನ್ನು ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಎಲ್ಲರ ಮನಸ್ಸಲ್ಲಿ ತುಂಬ ಗಲೀಜಿರ್ಬೋದು, ಆದರೆ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಿಮ್ಮ ಕೈಯಿಂದ ಗಲೀಜನ್ನು ಎತ್ತಿ ಆಚೆ ಹಾಕಿ ಮಾಡ್ತಿರಲ್ಲ, ಅದಕ್ಕಿಂತ ಶುದ್ಧವಾದಂಥ ಕೆಲಸ ಯಾವ ಕೆಲಸನೂ ಇಲ್ಲ ಈ ಪ್ರಪಂಚದಲ್ಲಿ. ಯಾವ ಕೆಲಸವೂ ಇಲ್ಲ ಅದಕ್ಕಿಂತ ಶುದ್ಧವಾದಂಥ ಕೆಲಸ. ಅಷ್ಟು ಶುದ್ಧವಾದಂಥ ಕೆಲಸ ಏನಾದರೂ ಮಾಡ್ತೀರಂದರೆ ಅದು ಪೌರ ಕಾರ್ಮಿಕ ಮಾತ್ರ ಅನ್ವಯಿಸುತ್ತೆ, ಅದು ಪೌರ ಕಾರ್ಮಿಕರಿಗೆ ಮಾತ್ರ ಅನಿಸುತ್ತೆ. ಆದ್ದರಿಂದ ಪೌರ ಕಾರ್ಮಿಕರಿಗೂ ನಾನು ಈ ದಿನದಂದು ಹೇಳೋದಿಷ್ಟೇ, ಯಾವಾಗಲೂ ರಾಜ್ಯ ಸರ್ಕಾರ ಆಗ್ಬೋದು, ನಾವಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ನಿಮ್ಮ ಪರವಾಗಿರ್ತೀವಿ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡೋದು 2013ರಿಂದ 2018ವರೆಗೂ ಆಗ್ಬೋದು. ಆಗಲೇ ಸಿದ್ದರಾಮಣ್ಣ ಅವರೇ ಮಾಡಿದ್ದು ಪೌರ ಕಾರ್ಮಿಕರಿಗೆ ಟೆಂಪರವರಿ ಇರೋರನ್ನ ಪರ್ಮನೆಂಟ್ ಮಾಡಿದ್ದು, ಈಗಲೂ ಅವರೇ ಮಾಡಿದ್ದು. ಯಾಕಂದರೆ ಅವರಿಗೆ ಒಂದು ರೀತಿ ಒಳ್ಳೆಯ ಉದ್ದೇಶ ಇದೆ. ಪೌರ ಕಾರ್ಮಿಕರು ಅಂದರೆ ನಮ್ಮ ಜನ, ನಮ್ಮ ಮನೆ ಜನ, ನಮ್ಮ ಮಕ್ಕಳು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಪರ್ಮನೆಂಟು ಸರ್ಕಾರಿ ನೌಕರರು ಅಂತ ಕೆಲಸವನ್ನು ಮಾಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ನಾವಿಷ್ಟೇ ನಿಮ್ಮ ಪರವಾಗಿರ್ತೀವಿ, ನಿಮ್ಮ ಜೊತೆಯಲ್ಲಿರ್ತೀವಿ, ನಿಮ್ಮ ಕೆಲಸಗಳಿಗೆ ಯಾವುದಿಲ್ಲ. ಇಷ್ಟಲ್ಲಿ ಹೇಳ್ಬೇಕಂದ್ರೆ ಪೌರ ಕಾರ್ಮಿಕರ ದಿನಾಚರಣೆ ಬರುವಾಗ ಇಲ್ಲಿರುವಂಥ ನಗರಸಭೆ ಸದಸ್ಯರು ನೀವೆಲ್ಲರೂ ತಿರ್ಗಾ ಈ ವೇದಿಕೆಗೆ ಬರಬೇಕು ಅಂತ ನನ್ನ ಆಸೆ. ನೀವೆಲ್ಲರೂ ಬನ್ನಿ ಅಂತ ಆಸೆ. ಆ ದೇವರಲ್ಲಿನೂ ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲರೂ ಸೇರ್ಕೊಂಡು, ನೀವೆಲ್ಲರೂ ತಿರ್ಗಾ ಇರಬೇಕು ಈ ವೇದಿಕೆಗೆ ಅಂತ. ಖಂಡಿತವಾಗ್ಲೂ ಎಲ್ಲರೂ ಬನ್ನಿ, ಕೋಲಾರನ್ನು ಅಭಿವೃದ್ಧಿಪಡಿಸೋಣ. ಆಮೇಲೆ ಕೋಲಾರ ಟೌನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ 100 ಜನ ನೀವು ಮಾತಾಡ್ಕೋಬೋದು. ಯಾರ್ಯಾರೋ ಏನೇನು ಮಾತಾಡ್ಕೊಳ್ತಾರೆ, ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಯಾರು ಏನು ಮಾತಾಡಿದ್ರು ನಾವೆಲ್ಲ ಅದನ್ನು ಕೇರು ಮಾಡಲ್ಲ, ಏನು ಮಾಡಲ್ಲ. ನಮ್ಮ ಕೆಲಸ ಏನಿದೆ, ಜನ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಇವಾಗ ಹೊಸದಾಗಿ ಒಂದು 2 ಸರ್ಕಲನ್ನು ಮಾಡ್ತಾಯಿದ್ದೀವಿ. ಕೂಡ ಡೆವಲಪ್ಮೆಂಟ್ ಅಂದರೆ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಮ್ಮ ಹನೀಫನ್ನವ್ರನ್ನೆಲ್ಲ ಕೂತ್ಕೊಂಡು ನಮ್ಮ ಏನು ಜಿಲ್ಲಾ ಪಂಚಾಯಿತಿ ಆಫೀಸ್ ಹತ್ರ ಶ್ರೀನಿವಾಸಪುರಕ್ಕೆ ಹೋಗುವಂಥ ರೋಡ್ ಹೋಗುವಂಥ ಸರ್ಕಲ್, ಬೊಂಬು ಬಜಾರು ಶ್ರೀನಿವಾಸಪುರಕ್ಕೆ ಹೋಗುವಂಥ ಸರ್ಕಲ್ ಇದೆ. ಆ ಸರ್ಕಲನ್ನು ನವೀಕರಣ ಮಾಡಿ, ಆ ಸರ್ಕಲನ್ನು ಮಾಡಿ ಅದನ್ನು ಒಳ್ಳೆ ಸೆಂಟ್ರಲ್ಲಿ ಒಂದು ಫಾಂಟ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಅದಕ್ಕೂ ದುಡ್ಡು ಹಾಕಿದ್ದೀವಿ. ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ದುಡ್ಡು ಮಾಡಿದ್ದೀವಿ, ಅದಕ್ಕೆ ಹಾಕಿದ್ದೀವಿ. ಆಮೇಲೆ ಅದು ಬಿಟ್ಟ ಮೇಲೆ ನಮ್ಮ ಮಾಲೂರು ಬೆಂಗಳೂರು ಕಡೆಯಿಂದ ಬಂದು ಕೋಲಾರ್ಗೆ ಏನು ಎಂಟ್ರಿ ಆಗ್ತೀವಿ, ಮಾಲೂರು ಕಡೆಯಿಂದ APMCಯಿಂದ ಬಂದಾಗ ಕೋಲಾರ್ಗೆ ಏನು ಎಂಟ್ರಿ ಆಗ್ತೀವಿ, ಆ ಎಂಟ್ರಿ ಸರ್ಕಲ್ ಏನಿದೆ. ಹಾಗೆ ನಮ್ಮ ಸೈಯದ್ ಸಮೀವುಲ್ಲಾ ಅವರು, ಹಾಗೆ ಅಸ್ಲಂ ಪಾಷಾರವರು, ಸೌಭಾಗ್ಯ ಅವರು, ಹಿದಾಯತುಲ್ಲಾ ಅವರು, ಶಮಾತಾಜ್ ಅವರು, KV ಮಂಜುನಾಥ್ ಅವರು, ಅಂಜುನ್ ನಸೀಮ್ ಅವರು, ಗುಣಶೇಖರ್, ಭಾಗ್ಯಮ್ಮ ಅವರು, ಮುಜಾಹಿದನ್ ಅವರು, ಅಂಬರೀಷು, ಸೂರಿ, ಸೈಯದ್ ಅಫ್ಸರು, ನಗ್ಮಾ ಬಾನು, ಆಮೇಲೆ ನಜಿಯಾ ತಾಜ್ ಅವರು, ಮುಜೀನಾ ತಾಜ್ ಅವರು, ತಾಸಿನ್ ತಾಜ್ ಅವರು. ಅದೇ ಲೇಕಿನ್ ಬಟ್ ನೋ ಒನ್ ಈಸ್ ರೆಡಿ ಟು ಯೂಸ್ ದಿಸ್ ಅಂತ. ಅದು ನಿಮ್ಗೆ ಪ್ರಪೋಸಲ್ಸ್ ಕೊಡ್ತೀನಿ. ಅದನ್ನು ಸುಮಾರು ಒಂದು 8-9 ಇದೆ. ಅದು ಯಾವುದು ಬೇಕೋ ನೀವು, ನಿಮಗೆ ಇಲ್ಲಿ ಕೋಲಾರ ಮುನ್ಸಿಪಾಲ್ಟಿಗೆ ಯಾವುದು ಬೇಕೋ ಅಂತ ನೋಡಿದ್ರೆ ಅದನ್ನು ಬೇಕಾದರೆ ನಾನು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅದನ್ನು ಫಂಡ್ಸೋ ಇಲ್ಲಾಂದರೆ ಆ ಮಿಷನರೀಸ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಬಂದು ಕೊಡೋ ಜವಾಬ್ದಾರಿ ನಂದು. ಅದರಲ್ಲಿ ನಿಮ್ಮ ಪಾತ್ರನೂ ಇದೆ. ಯಾಕಂದರೆ ಆ ಸ್ಕೀಮಲ್ಲಿ ಏನಿದೆ ಅಂದರೆ ನೀವೇ ಒಂದು ಸಂಘ ಮಾಡ್ಕೋಬೇಕು. ಪೌರ ಕಾರ್ಮಿಕರೇ ಒಂದು ಸಂಘ ಮಾಡಿಕೊಂಡು ನಿಮಗೆ ಸುಮಾರು 60 to 70% ಲೋನ್ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಮುನ್ಸಿಪಾಲ್ಟಿಯಿಂದ ಫಂಡ್ಸ್ ಹಾಕಿ ಮಿಷನರೀಸ್ ಕೊಡ್ತಾರೆ. ಅದು ನಿಮ್ಮ ಕೆಲಸ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಆ ಜವಾಬ್ದಾರಿ ನೀವು ತೊಗೋಬೇಕಾಗುತ್ತೆ. ಸರ್ಕಾರ ಮಾಡಬೇಕು ಅಂತಲ್ಲ, ಒಂದು ಹೆಜ್ಜೆ ನೀವು ಮುಂದೆ ಬರಬೇಕು. ನೀವು ಮುಂದೆ ಬಂದು ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ, ನಾವು ಸಿದ್ಧವಾಗಿದ್ದೀವಿ, ನಾವು ಜವಾಬ್ದಾರಿ ತೊಗೊಳ್ತೀವಿ ಅಂದರೆ ಈ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತುಗಳು ಅದು ಕೊಡೋಕ್ಕೆ ನಮಗೆ ಈಸಿ ಆಗುತ್ತೆ. ಯಾಕೆಂದರೆ ಅದೊಂದು ತಲೆನೋವು ಬಂತು ನನಗೆ. ಅದೆಲ್ಲ ಹೇಳಿದ ಮೇಲೆ ಆಫೀಸರ್ ಕೂತ್ಕೊಂಡು ಯು ಹ್ಯಾವ್ ಟು ಮೇಕ್ ಅ ಕಮಿಟಿ ಸರ್, ಆ್ಯಂಡ್ ಯಾರು ಕೆಲಸ ಮಾಡ್ತಾರೋ ಪೌರ ಕಾರ್ಮಿಕರಿಗೆ ಅವರೇ ಕಮಿಟಿ ಮಾಡಬೇಕು, ಕಮಿಟಿಯಲ್ಲಿರಬೇಕು, ಅದರಲ್ಲೇ ಒಬ್ಬರು ಅಧ್ಯಕ್ಷರು ಇರಬೇಕು. ಸುಮಾರು 9 ರಿಂದ 10 ಜನ ಕಮಿಟಿ ಮೆಂಬರ್ಗಳಾದರೆ ಈ ಸವಲತ್ತುಗಳೆಲ್ಲ ಈಸಿಯಾಗಿ ಸಿಗುತ್ತೆ ಅಂತ.
ಅದಕ್ಕೆ ಆ ನಿಟ್ಟಿನಲ್ಲಿ ನಿಮಗೆ ಅದನ್ನು ಏನು ಇದಿದೆಯೋ ಸವಲತ್ತುಗಳಿದೆಯೋ ಕಮಿಷನರ್ ಸಾಹೇಬರಿಗೆ ಮತ್ತು ಅಧ್ಯಕ್ಷರಿಗೆಲ್ಲ ಹೇಳ್ತೀನಿ. ಅದನ್ನು ಉಪಯೋಗಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗುತ್ತೆ. ಇದು ಬಿಟ್ಟು ಇನ್ನು ಇಲ್ಲಿ ಇದೇ ಬರೆದಿದ್ದಾರೆ, ಈ ನಗರವನ್ನು ಸ್ವಚ್ಛವಾಗಿಡು, ಎಲ್ಲರ ಆರೋಗ್ಯವನ್ನು ಕಾಪಾಡು, ಪರಿಸರವನ್ನು ಸ್ವಚ್ಛವಾಗಿಡುವರು ಅಂತ. ನೀವಿಲ್ಲ ಅಂದರೆ ಇದು ಸಿಟೀಸ್ ಸ್ವಚ್ಛವಾಗಿರಲ್ಲ, ರೋಗಗಳು ಬರುತ್ತೆ, ಎಲ್ಲ ಹಾಸ್ಪಿಟ್ಲಿಗೆ ಸೇರಬೇಕಾಗುತ್ತೆ. ಅಂತಹ ನಿಟ್ಟಿನಲ್ಲಿ ಈ ಪರಿಸ್ಥಿತಿ ಇದೆ. ಬಟ್ ಅದೆಲ್ಲ ನೀವು ಸ್ವಚ್ಛ ಮಾಡಿ, ನೀವು ಜವಾಬ್ದಾರಿ ನಿಮ್ಮ ಮೇಲೆ ಹಾಕ್ಕೊಂಡು ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದೀರ. ಆದರೆ 2-3 ದಿನ ಹಿಂದೆ ಯಾರೋ 1-2-3 ಕೌನ್ಸಿಲರ್ ಮಾತಾಡ್ತಾರೆ, ಅವಾಗ ಈ ಇನ್ವಿಟೇಷನ್ ಬಂದಾಗ ಹೇಳಿದೆ, ಆರೋಗ್ಯ ಹೆಂಗಿದೆ ಪೌರ ಕಾರ್ಮಿಕರದು ಅಂತ ಹೇಳಿದ್ರು. ಹಣ 45-50 ವರ್ಷ ಅದಾದಮೇಲೆ ಪಾಪ ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ರೋಗಗಳು ಅವ್ರಿಗೆ ಇರುತ್ತೆ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಆರೋಗ್ಯ ನಿಮ್ಮದು ಕಾಪಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ ಹೆಲ್ತ್ ಅಂತ ಏನೊಂದು ಆರೋಗ್ಯ ಅಂತ ಏನಿದೆಯೋ ಅದನ್ನು ಕಾಪಾಡೋ ಜವಾಬ್ದಾರಿ ಇಲ್ಲಿರೋ ಶಾಸಕರಾದರೂ ಆಗಲಿ, ಸಂಸದರಾಗಲಿ, ಪ್ರೆಸಿಡೆಂಟ್ ಆದರೂ ಆಗಲಿ, ಕಮಿಷನರ್ ಅದಿರುತ್ತೆ. ಏನು ಒಂದು ಹೆಲ್ತ್ ಬೆನಿಫಿಟ್ಸ್ ಅಂತ ಏನು ಕೊಡೋಕ್ಕೆ ರೆಡಿ ಸಿದ್ಧವಾಗಿದ್ದಾರೋ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ದಯವಿಟ್ಟು ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕಂದ್ರೆ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಅವ್ರದ್ದು ಒಂದು 2-3 ಕೆಲಸಗಳು ಮಾಡಿಕೊಟ್ಟಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ, ಯಾವುದಾದ್ರೂ ಸ್ಪೆಷಲ್ ಸ್ಕೀಮ್ ಆಗಬೇಕಂದ್ರೆ ಹೇಳಿ, ಮೆಡಿಕಲ್ ಕಾಲೇಜ್ ಅವ್ರಿಗೆ ಹೇಳಿ, ಆ ಸ್ಕೀಮ್ಸ್ ರೆಡಿ ಮಾಡಿ ಪೌರ ಕಾರ್ಮಿಕರಿಗೆ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು ಅಂತ ನಾನು ಒತ್ತಡ ಹಾಕ್ತೀನಿ, ಶಾಸಕರು ಒತ್ತಡ ಹಾಕ್ತಾರೆ. ಜವಾಬ್ದಾರಿ ನಾನು ತೊಗೊಳ್ತೀನಿ. ಮೆಡಿಕಲ್ ಕಾಲೇಜ್ ಅವ್ರಿಗೆ ಹೇಳಿ, ಆ ಜವಾಬ್ದಾರಿ ನನ್ನದು, ಅದನ್ನು ಮಾಡಿಕೊಡ್ತೀನಿ. ಅದು ಏನಿದೆಯೋ ನೀವು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಹೇಳಿದರೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸತಿ ನಿಮಗೆಲ್ಲ ನಮಸ್ಕರಿಸುತ್ತಾ, ಯಾಕೆ ನೀವಿಲ್ಲ ಅಂದರೆ ಕ್ಲೀನ್ಲಿನೆಸ್ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಏನು ಇವತ್ತು ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವೋ, ಇವಾಗ ಅಷ್ಟು ಕ್ಲೀನಾಗಿ ಬಂದು ಕೂತ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ, ಅದೆಲ್ಲ ನಿಮ್ಮದಿಂದ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚೇಂಜ್ ಮಾಡ್ಕೊಡ್ರಪ್ಪ, ಏನಾದ್ರು ಬರೀ ಕ್ಲಾಸ್ಗೆ ಕೊಡ್ತಾ ಇರಪ್ಪ ಅವ್ರಿಗೆ. 4 ಕ್ಲಾಸ್ಗೆ ಆಗ್ಬಿಟ್ಟಿದೆ ನಿಮಗೆ. ಮುಂದೆ ಚೇಂಜ್ ಮಾಡಿಕೊಡಿ. ಅವರು ತಂಡ ದ್ವಿತೀಯ ಬಹುಮಾನ ನಾರಾಯಣ ಸ್ವಾಮಿ ಟಿ, ರವಿಕುಮಾರ್ ಟಿ, ಶಶಿಕಲಾ ತೃತೀಯ ಬಹುಮಾನ, ತೃತೀಯ ಬಹುಮಾನ ಪಲ್ಲವಿ, ರೂಪಾ ತೃತೀಯ ಬಹುಮಾನ, ರೋಶನಿ ಫಾತಿಮಾ ದ್ವಿತೀಯ ಬಹುಮಾನ, ಹರ್ಷ ಪ್ರಥಮ ಬಹುಮಾನ, ಆನಂದ್ ತೃತೀಯ ಬಹುಮಾನ. ಬಹುಮಾನ 40 ವರ್ಷ ಒಳಗಿನ ಪುರುಷರ 100 ಮೀಟರ್ ಓಟ ರನ್ನಿಂಗ್ ರೇಸ್ ಬಹುಮಾನ, ದ್ವಿತೀಯ ಬಹುಮಾನ ಪಲ್ಲವಿ. ಶಶಿಕಲಾ, ಓಕೆ. ಮಹಿಳೆಯರ ಮ್ಯೂಸಿಕಲ್ ಚೇರ್ ಶಿಲ್ಪಾ BS ಪ್ರಥಮ ಬಹುಮಾನ, ರೋಶನಿ ಫಾತಿಮಾ ದ್ವಿತೀಯ ಬಹುಮಾನ. ಮಲಬಾರಿಂದ ನಮ್ಮೆಲ್ಲ ಹೆಣ್ಮಕ್ಳು ಲಕ್ಕಿ ಡಿಪ್ಪನಲ್ಲಿ ಯಾರು ಆಯ್ಕೆಯಾಗಿರ್ತಾರೋ ಅದನ್ನ ಆನಂದ್. 40 ವರ್ಷ ಮೇಲ್ಪಟ್ಟ ಪುರುಷರ ಡಿಸ್ಕಸ್ ಥ್ರೋ ಮೋಹನ್ KV ಫಸ್ಟ್ ಪ್ರೈಸ್, ಮೋಹನ್ KV ಪ್ರಥಮ ಬಹುಮಾನ. ಏನೋ ಒಂದು ಮಾತಾಡ್ರಿ. ದ್ವಿತೀಯ ಬಹುಮಾನ ಕೋಲಾರ ಈಗಲ್ಸ್ ತಂಡ ಕ್ರಿಕೆಟ್ ಟ್ರೋಫಿಯನ್ನು ಪಡೆದುಕೊಳ್ಳುವುದು. ಬಹುಮಾನ ಹರ್ಷ. ಆನಂದ್ ದ್ವಿತೀಯ ಬಹುಮಾನ, ಹರ್ಷ ಪ್ರಥಮ ಬಹುಮಾನ, ದ್ವಿತೀಯ